ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಗೆ ಬಹುಪರಾಕ್. ಕುಳಿತುಕೊಳ್ಳಿ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ನೀವು ಬಂದ ವಿಷಯವನ್ನು ತಾಯಿಯವರಿಗೆ ತಿಳಿಸಿ. ನಾವು ಇಲ್ಲಿಗೆ ಬಂದಿದ್ದು ಇಲ್ಲದ್ದು ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನಮ್ಮಂದ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ. ಏಕೆ ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಪ್ಪ ಕೊಡಲು ಕಿತ್ತೂರೇನು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿನಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ಕಪ್ಪ ಕೊಡಲು ನೀವೇನು ಕಿತ್ತೂರನ್ನ ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೇಕೆ ಕೊಡಬೇಕು ಕಪ್ಪ? ಅಂದು ಕಪ್ಪವನ್ನ ಕೊಡುತ್ತೀವೆಂದು ಒಪ್ಪಂದ ಮಾಡಿಕೊಂಡಿರುವವರು ನೀವೇ. ಇಂದು ಕಪ್ಪವನ್ನ ಕೊಡುವುದಿಲ್ಲವೆಂದು ಹೇಳುತ್ತಿರುವವರು ನೀವೇ. ಇದು ಸರಿಯಲ್ಲ, ನ್ಯಾಯವೂ ಅಲ್ಲ. ಜಾಗ ಸೇರಲು ಜಾಗ ಕೊಟ್ಟರೆ ಜಾಗವೇ ನಮ್ಮದೆಂದು ಗೊಬ್ಬರ ಹಾಕುವ ಅಬ್ಬಿಪ್ಪಾಡಿಗಳು ನೀವು. ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ನಿಮಗೆ ಮಂಜನೆಯನ್ನು ಕೊಡಬೇಕೆ? ಅದೆಂದಿಗೂ ಸಾಧ್ಯವೇ ಇಲ್ಲ. ನಿಮ್ಮ ಮಗ ಶಿವಲಿಂಗ ರುದ್ರ ಸರ್ಜನನೊಂದಿಗೆ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲದೆ? ಖಂಡಿತ ಇಲ್ಲ. ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆಯನ್ನು ಕೊಡುವುದಿಲ್ಲ. ಕಪ್ಪ ಕೊಡಲು ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೇಕೆ ಕೊಡಬೇಕು ಕಪ್ಪ? ಚೆನ್ನಮ್ಮ, ನಮಗೆ ಕಿತ್ತೂರಿನ ಮೇಲೆ ಸನತುಳ್ಳ ಅಧಿಕಾರವಿದೆ. ಅಧಿಕಾರ ಚಲಾಯಿಸಲು ಕಿತ್ತೂರಿನ ಕಡಲಾಸೆ ಕುಂಡಿಗಳು ಕಟ್ಟಿ ಬೆಳೆಸಿದ ಸೊತ್ತಲ್ಲ, ಕನ್ನಡಾಂಬೆ ಮಕ್ಕಳ ಸೊತ್ತು. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ಕಪ್ಪ ಕೊಡಲು ನೀವೇನು ನಮ್ಮ ಸೈನ್ಯ ಏನು ತಮ್ಮಾಂತರದೇನಲ್ಲ. ನೀವು ಕಡಲಾಸೆಯಿಂದ ಬಂದ ಕುನ್ನಿಗಳು, ಕುತಂತ್ರ ಕುನ್ನಿಗಳು, ರತ್ನ ವಜ್ರ ವೈಡೂರ್ಯಗಳಿಂದ ಕಂಗೊಳಿಸುತ್ತಿದ್ದ ಭಾರತ ಮಾತೆಯನ್ನ ಲೂಟಿ ಹೊಡೆಯಲು ಬಂದ ಲೂಟಿಕೋರರು ನೀವು. ನಿಮಗೇಕೆ ಕೊಡಬೇಕು ಕಪ್ಪ? ಚೆನ್ನಮ್ಮ, ನೀವು ಕಂಪನಿ ಸರ್ಕಾರವನ್ನ ಕತ್ತಲೆಗೊಳೆ ನೀಗಿಸುತ್ತಿದ್ದೀರಿ. ಹೀಗೆ ತಪ್ಪಿ ಹೋಗುತ್ತೀರಿ. ಎಚ್ಚರ. ಮುಚ್ಚು ಬಾಯ್. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನ ನಿನಗ? ಇಲ್ಲಿ ಕಟ್ಟಡ ಮಾಡುವ ಅಧಿಕಾರ ಇರುವುದು ನಮಗ, ನಿಮಗಲ್ಲ. ರಾಯಣ್ಣ, ನೀನು ಬಾಗಿಲು ಕಾಯೋ ಸಿಪಾಯಿ. ನಿನ್ನ ಜೋಡಿ ಮಾತನಾಡಲು ನಾನು ಬಂದಿಲ್ಲ. ಸಾಕು ಮಾಡಿ ನಿನ್ನ ಅಭಿನಯಿಸಿದ ಮಾತುಗಳನ್ನು. ಯಾಕಂದ್ರೆ ನಮ್ಮ ರಾಜ್ಯ ತಾರತಮ್ಯವೆನಿಸಿದ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಬಡ ಉಂಟು ಮಾಡುವ ಈ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಕಿತ್ತೂರ ಕಿಡಿ, ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡಲು ಹಕ್ಕು ಪ್ರತಿಯೊಬ್ಬ ಸಮಸ್ತ ಪ್ರಜೆಗಳಿಗೂ ಇದೆ. ಇಲ್ಲಿ ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಎಲ್ಲರೂ ಇಲ್ಲ, ದೇಶಕ್ಕಾಗಿ ದುಡಿಯುವವರಿದ್ದಾರೆ. ಇನ್ನು ನಡೆದರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಯಣ್ಣ, ಚೆನ್ನಮ್ಮ, ಇದರಿಂದ ನೀವು ವಿಧದ ಪ್ರತಿಫಲವಾಗಿ ನಮಗೆ ವರಮಾನಗಳನ್ನು ಕೊಡುತ್ತೀರಿ. ಇದರಿಂದ ನಿಮ್ಮ ದೇಶ ಕುತಂತ್ರದ್ದು. ಆದ್ದರಿಂದ ನಾವು ನಿಮ್ಮ ಮೇಲೆ ಯುದ್ಧ ಸಾರುತ್ತೇವೆ. ಕನ್ನಡಿಗರ ಧೀರಾಭಿಮಾನ ಸ್ವಾಭಿಮಾನ ನಿನ್ನಂತ ಕತ್ತಿ ನನಗೆ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಬೀಡೈತಿ. ಅಂಜಿಕೆ ಎಂಬುದರಿದರ ನಾಡೈತಿ. ಚಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರುತ್ತಿ. ಬದುಕೋ ಆಸೆ ನಿನಗಿದ್ದಂಗಿಲ್ಲ, ನಿಮ್ಮನ್ನ ಉಳಿಸೋ ಆಸೆ ನನಗೂ ಇಲ್ಲ. ಶಾಂತಿ ರಾಯಣ್ಣ, ಆಕ್ರೋಶ ಬೇಡ. ಇವರಂತ ಮಂಗೆ ನನ್ನ ಮಕ್ಕಳ ಮಾತುಕೊಂಡು ಅಂದಿಗೆ ಕುಂದ್ರಗಳ ಚೆಂಡಲ್ರಿ. ಕಿತ್ತೂರು ರಾಣಿ ಚೆನ್ನಮ್ಮನ ಬಂಟದನೆ ಅಪ್ಪಣೆ ಕುಡಿತಾಯಿ. ದಿನ ಕಾಲ ಕೆದರಿ ಕಡಲಕ್ಕೆ ನಿಂತಿರೋ ಕೆಂಪು ಮೂತಿಗಳ ತಲೆನ ಅಡ್ಡ ಸಿಲಾಕ್ಬಿಡ್ತೀನಿ. ಶಾಂತಿ ರಾಯಣ್ಣ,
ಶಾಂತಿ, ನೀತಿ, ಸಮಾಧಾನ ಕನ್ನಡಿಗರ ಹುಟ್ಟುಗಳು. ಆದ್ದರಿಂದ ನಿನ್ನಿಂದ ಶತ ಬರುವುದು ಬೇಡ. ಕಿತ್ತೂರಿನಿಂದಲೇ ಇಡೀ ರಾಜ್ಯವೇ ರಾಜ್ಯ ಅವಮಾನ. ಹೊರಟು ನಿನಗೆ ಜೀವದಾನ ಮಾಡಿದ್ದೆ ಚೆನ್ನಮ್ಮ. ಇದರ ಪ್ರತಿಫಲವನ್ನು ಅನುಭವಿಸುವುದಕ್ಕಾಗಿ ನಾವು ಯುದ್ಧ ಸಾರಿ ನಿಮ್ಮ ಮೇಲೆ ಸನದುಳ ಅಧಿಕಾರವನ್ನು ಚಲಾಯಿಸುತ್ತೇವೆ. ಕಿತ್ತೂರನ್ನು ಕಡಲಾಚೆ ಕುಂದಿಗಳು ಕಟ್ಟಿ ಬೆಳೆಸಿದ ಸೊತ್ತಲ್ಲ, ಕನ್ನಡಾಂಬೆ ಮಕ್ಕಳ ಸೊತ್ತು. ಹೀಗಿರುವಾಗ ನಿಮ್ಮ ಗೇಟಿ ಕೊಡಬೇಕು ಕಪ್ಪ. ನನ್ನಿಂದಲೇ ಇಡೀ ರಾಜ್ಯವೇ ರಾಜ್ಯ ಅವಮಾನ. ಇದನ್ನು ಕಂಪನಿ ಸರ್ಕಾರ ಸಹಿಸುವುದು ಸಾಧ್ಯವೇ ಇಲ್ಲ. ಸೈತ್ರಿ ಅಂತ ಯಾಕೆ ನಿಮ್ಗ ಪಿರಂಗಿ ಅಂಕಿಕೊಂಡು ಪಿರಂಗಿ ಬಂದು ಕೇಳಿಕೊಂಡು ಸದಾ ಚಿಂತೆ ಮಾಡುವ ಈ ಮಂಕು ಬುದ್ಧಿಗಿತ್ತು ಬೆಂಕಿ ಹಾಕ. ಯುದ್ಧ ಅಂತಾಗ್ರಿ ಗೆದ್ದಂತೀರಿ. ಕೇಳಿದ್ರ ಮಹಾಮಂತ್ರಿಗಳೇ, ದಿನಕಾಲ ಯುದ್ಧ ಮಾಡ್ಬೇಕಾಗೇ ಇದೆ. ರಕ್ತಪಾತವಾಗುವುದು ಬೇಡವೆಂದು ಬಯಸಿದರು ಆ ಕ್ಯಾಕರೆ ಕಾಲು ಕೆದರಿ ಕದನಕ್ಕೆ ಸಿದ್ಧವಾಗುತ್ತಿದ್ದಾನೆ. ರಾಜ್ಯ ಉಳಿಯಬೇಕಾದರೆ ದಂಡೆತ್ತಿ ಬರುವ ಶತ್ರುಗಳೊಂದಿಗೆ ಯುದ್ಧ ಮಾಡಿ ರಾಜ್ಯ ರಚಿಸಿಕೊಳ್ಳುವುದು ರಾಜ್ಯ ಧರ್ಮ. ಗುರುಸಿದ್ದಪ್ಪನವರೇ ಆಂಗ್ಲರು ಗುಳ್ಳೆನರಿಗಳು. ಅವರಿಗೆ ಇದೇ ರೀತಿ ಯುದ್ಧವನ್ನ ಮಾಡಬೇಕೆಂದು ಯುದ್ಧ ನಿಯಮಗಳು ಇಲ್ಲ. ಗುರುದೇವ, ನಮ್ ರಾಜ್ಯ ಸಂಖ್ಯೆ ಬಂದ ಕೂಡ ಸಣ್ಣದಿರ್ಬೋದೇ ಯಾಕ, ಮನೋಬಲ ಬಂದ ಕೂಡ ಚಿಕ್ಕದಿರ್ಬೋದೇ ಯಾಕ, ಎಲ್ಲರೂ ಒಗ್ಗಟ್ಟಿನಲ್ಲಿ ಮುಂದ್ ಚಲಾಯಿಸಿದ್ರೆ ಏನಾಯ್ತ್ರಿ? ಫಲ ಬೇಕಲ್ಲ. ನಿಮ್ ಸೈನ್ಯದ ಮುಂದ ಅವ್ರ ಸೈನ್ಯ ನೀವು ಮುಂದೆ ಇಲ್ಲಿ ಇದ್ದಾಗ. ಆದರೂ ಅವರೆಲ್ಲರೂ ದೇಶ ಭಕ್ತರು. ಅದಕ್ಕಲ್ಲ ಐತ್ರಿ ನಿಮ್ಮಂತ ಕೆಲೋ ಪಿರಂಜಿ ಬಂದು ಅವ್ರಂತ ಕೆಲದವು. ಸಾಹೇಬ್ರ, ನೀವ್ ಹಂಗು ಹಿಂಗು ಯೋಚನೆ ಮಾಡಕತ್ರ ಮುಂದೊಂದ್ ದಿನ ನಿಮ್ಗ ತ್ರಾಸಾಗುತ್ತೆ ಎಂದು ರಾಜ್ಯ ರಚನೆ ಮಾಡಿಕೊಳ್ಳದೆ ಕೈಕಟ್ಟಿ ಕುಳಿತುಕೊಳ್ಳಲು ಸಾಧ್ಯಬೇಕಾಗಿ ಬದುಕಿದರೆ ಸ್ವತಂತ್ರರಾಗಿ ಬದುಕಬೇಕು. ಇಲ್ಲವೇ ಯುದ್ಧದಲ್ಲಿ ಹೋರಾಡಿ ಮಡಿದು ವೀರ ಸ್ವರ್ಗ ಸೇರಬೇಕು. ಹೌದು ತಾಯಿ, ನಿಮ್ಮೆಲ್ಲರ ದೇಶ ಪ್ರೇಮ ಅಪಾರವಾದದ್ದು. ಗುರು ಸಿದ್ದಪ್ಪನವರೇ, ತಾಯಿ ಸೈನಿಕರಲ್ಲಿ ಉತ್ಸಾಹವನ್ನ ತುಂಬಿ. ಅಪ್ಪಣೆ ತಾಯಿ. ಚೆನ್ನಮ್ಮ, ನೀವು ಕೋಟೆ ದ್ವಾರವನ್ನು ಮುಚ್ಚಿದ ಮಾತ್ರಕ್ಕೆ ನಾವು ನಿಮ್ಮ ಮೇಲೆ ಯುದ್ಧ ಮಾಡಿಕೊಳ್ಳುವುದಿಲ್ಲವೆಂದುಕೊಳ್ಳಬೇಡಿ. ಅದು ನಿಮ್ಮ ಭ್ರಮೆ. ಇನ್ನು 15 ನಿಮಿಷಗಳ ಕಾಲಾವಕಾಶ ಕೊಡುತ್ತೇವೆ. ಅಷ್ಟರವರೆಗೆ ಕೋಟೆ ದ್ವಾರವನ್ನ ತೆರೆಯಿರಿ. ನೋಡ್ತೀಯವ, ನಮ್ಮನೆ ಜಿಲ್ಲೆಗೆ ಬಂದು ನಮ್ಮನೆ ಅಂಗಡಿ ಕುಡಿದು ನಮಗೆ ಬಿಡು ಕೊಟ್ಟಾರ. ಆ ಕ್ಯಾಕ್ರಿಗೆ ತಕ್ಕ ಪಾಠ ಕಲಿಸ್ಲೇಬೇಕು. ಚೆನ್ನಮ್ಮ, ನಾವು ಕೊಟ್ಟ 15 ನಿಮಿಷ